ಹೊರಗಡೆ ಕರ್ಕೊಂಬರೋ ಪ್ರಯತ್ನ ನಮ್ಮದು. ಸಂಸಾರ ಮಾಡಕ್ಕೆ ಹೇಳಿ ವಿಜಯಲಕ್ಷ್ಮಿ ಜೊತೆ, ಆಕೆ ಜೊತೆ ಚೆನ್ನಾಗಿ ನಡ್ಕೊಳಕ್ಕೆ ಹೇಳಿ. ಓಕೆ, ಮಗನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳಿ. ಯಾರಿಗೂ ಗೊತ್ತಿಲ್ಲದೆ ಎಲ್ಲ ಗೊತ್ತಾಗೋಗೆ ಕ್ಷಮೆ ಕೇಳೋದು ತಪ್ಪೇನಿಲ್ಲ. ವಿಜಯಲಕ್ಷ್ಮಿನ ಕಳಿಸಿ ಆ ರೇಣುಕಾ ಸ್ವಾಮಿ ಅವನು ಹೋಗೋದು ಬೇಡ. ಅವನು ಹೋದ್ರೆ ಎದುರಿಸ್ತಾನೆ ಬೆದರಿಸ್ತಾನೆ ಅಂತ ಮತ್ತೆ ಕಂಪ್ಲೇಂಟ್ ಆಗುತ್ತೆ. ದರ್ಶನ್ ರೇಣುಕಾ ಸ್ವಾಮಿ ಮನೆಗೆ ವಿಜಯಲಕ್ಷ್ಮಿನ ಕಳಿಸ್ಕೊಟ್ಟು ಅವನು ಹೊರಗಡೆ ಬಂದ್ಮೇಲೆ ಕ್ಷಮೆ ಕೇಳಲಿ. ಅದೇನಾಗುತ್ತೆ, ಒಂದು ಎಮೋಷನಲ್ ಬಾಂಡಿಂಗ್ ರೀಕ್ರಿಯೇಟ್ ಆಗುತ್ತೆ ಜನಗಳ ಜೊತೆ. ನನ್ನಪ್ಪ ತಪ್ಪು ಮಾಡಿದ್ರೆ ಇಷ್ಟು ದೊಡ್ಡ ನಟನ ಹೆಂಡತಿ ಹೋಗಿ ತಪ್ಪಾಯ್ತು ಅಂತ ಕೇಳಿದ್ರೆ ತಪ್ಪೇನಿಲ್ಲ. ವಿಜಯಲಕ್ಷ್ಮಿ ಕೇಳಿದೆ, ಅದು ಹೆಂಡತಿಯಾಗಿ ಆಕೆ ಮಾಡ್ತಾಳೆ, ನಂಗೆ ಚೆನ್ನಾಗಿ ಗೊತ್ತು. ವಿಜಯಲಕ್ಷ್ಮಿ ಅದನ್ನೆಲ್ಲ ಮಾಡ್ತಾಳೆ. ಆಕೆಗೆ ಇವನ ಬಗ್ಗೆ ತುಂಬಾ ಪ್ರೀತಿ ಇದೆ. ಇವನೇ ಹೊರಟ. ಆಮೇಲೆ ಈ ಪುಡಾರಿಗಳು, ಅವನು ದೀಪು, ಅವನಿಂದನೇ ಇವನು ಫಿಕ್ಸ್ ಆಗಿದ್ದು. ಅವನೇ ವಿಡಿಯೋ ಮಾಡಿ ಮುನ್ರತ್ನ ಕಳಿಸಿದ್ದು. ಮುನ್ರತ್ನ ಕುಮಾರಸ್ವಾಮಿ ಕೊಟ್ಟ, ಕುಮಾರಸ್ವಾಮಿ ಡಿಜಿಪಿ ಕೊಟ್ಟ, ಡಿಜಿಪಿ ಕಮಿಷನರ್ ಕೊಟ್ಟ, ಕಮಿಷನರು ಚಂದನ್ ಕರೆದು ಫಿಕ್ಸ್ ಮಾಡುವ ಅಂದ. ಇದು ಕತೆ. ಓಕೆ, ಅವನ ಜೊತೆ ಸುತ್ತಮುತ್ತಲೆಲ್ಲ ಹುಡುಗ್ಲೆ. ಸಾಯಂಕಾಲ 6 ಗಂಟೆ ಮೇಲೆ ಶೆಡ್ಗಳಲ್ಲಿ ಪಾರ್ಟಿ ಮಾಡೋದನ್ನ ನಿಲ್ಸಕ್ಕೆ ಹೇಳು. ಯಾಕಂದ್ರೆ ಮತ್ತೆ ಬಿಡಿಸಿ ಮತ್ತೆ ಒಂದು ಶೆಡ್ ಪಾರ್ಟಿ ಮಾಡಿ ಮತ್ತೆ ಅವನ ತಲೆಗಟ್ಟಾಗ ಯಾವನ್ನ ಸಾಯಿಸಿದ್ರೆ ಮತ್ತೆ ಜೈಲ್ಗೆ ಹೋಗ್ತಾನೆ. ಮತ್ತೆ ಬಿಡಿಸಿದವ್ರಿಗೂ ಹೆಸರಿಲ್ಲ. ಓಕೆ, ಪವಿತ್ರ ಗೌಡ ಜೊತೆ ಏನ್ ಮಾಡ್ಕೊಂತಾನೆ ಅದು ಅವ್ನ ಪರ್ಸನಲ್, ನಮ್ಗೆ ಬೇಕಾಗಿಲ್ಲ. ಬಟ್ ಆದಷ್ಟು ಅಯ್ಮನ್ ಮಾತು ಕೇಳಿಲ್ಲ ಅಂತಂದ್ರೆ ತುಂಬಾ ಒಳ್ಳೇದು. ಇವನ್ಗೂ ಒಳ್ಳೇದು, ಅವ್ನ ಕುಟುಂಬಕ್ಕೂ ಒಳ್ಳೇದು, ಅವ್ನ ಫ್ಯಾನ್ಗಳಿಗೂ ಒಳ್ಳೇದು. ಪವಿತ್ರನ ಹೆಂಗ್ ಮಾಡ್ಕೊಂತಾನೆ ಅದು ಅವನಿಗೆ ಬಿಟ್ಟಿದ್ದು. ನಾವು ಪರ್ಸನಲ್ ಮಾತಾಡಕ್ ಹೋಗಲ್ಲ. ಬಟ್ ಆದ್ರೆ ಪವಿತ್ರ ಮಾತನ್ನ ಕೇಳಿದಿರ ಸ್ವಂತ ಬುದ್ಧಿ ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟು. ಆಮೇಲೆ ಹೊರಗೆ ಬಂದ್ಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಗಕ್ಕೆ ಹೇಳು. ಎಲ್ಲಾದ್ರೂ ಹೋಗಿ ಒಂದು 15 ದಿವಸ ಹಿಮದಲ್ಲಿ ಕೂತ್ಕೊಂಡು ಆ ಮೆಡಿಟೇಷನ್ ಮಾಡೋದು, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋದು, ಕೋಪದ ಮೇಲೆ ಹತೋಟಿ ತರಲು, ನಾಲ್ಗೆ ಮೇಲೆ ಹತೋಟಿ ತರಲು. ಕೋಪ ಅನ್ನೋದು ನಮ್ಮನ್ನೇ ಕೊಲ್ಲುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದರ್ಶನ್. ನಾನು ಕೂಡ ಒಂದ್ ಸಮಯದಲ್ಲಿ ಅವ್ನ ಫಿಲಮ್ ನೋಡ್ತಾ ಇದ್ದೆ. ಯಾಕೆ ಇವನು ಅಂತ ಮಾತಾಡ್ತೀನಿ ಅಂತಂದ್ರೆ, ಇಷ್ಟು ಕೆಟ್ಟ ಕೆಲಸ ಮಾಡಿದ್ಮೇಲೆ ಅವರು ಅಂತ ಹೇಳಲಿಕ್ಕೆ ನಾಲ್ಗೆ ಬರಲ್ಲ ನಮ್ಗೆ. ಓಕೆ, ನಾನು ನೇರ ದಿಟ್ಟ ನಿರಂತರವಾಗಿ ಅಂತ ಡೈಲಾಗ್ ಹೊಡಿತಾರೆ ಸುವರ್ಣ ಅವರು. ಬಟ್ ಆಕ್ಚುಲಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಂತನು ನನಗೆ ನೋವಿನ ಬೆಲೆ ಗೊತ್ತಿದೆ. ಅವನ ಹೆಂಡತಿ ಮಕ್ಕಳು ಎಷ್ಟು ನೋನ್ತಾ ಇದ್ದಾರೆ ನನ್ಗೆ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಅವ್ನ ಫ್ಯಾನ್ಸು ನೊಂದ್ಕೊಂತ ಇದ್ದಾರೆ, ನಂಗೆ ಗೊತ್ತಾಗಿದೆ. ಆಮೇಲೆ ಇದರಲ್ಲಿ ರೇಣುಕಾ ಸ್ವಾಮಿದು 1% ತಪ್ಪಿದ್ದೇ ಇದೆ. ಆದ್ರೆ ಕೈಗೆ ಕಾನೂನು ತಗೊಳ್ಬಾರ್ದಾಗಿತ್ತು ದರ್ಶನ್. ಆ ಪರೋಡಿ ನನ್ನ ಮಗ ಇದನ್ನಲ್ಲ, ಅವ್ನ ದೀಪು, ಮುನ್ರತ್ನ ಅಕ್ಕನ ಮಗ, ಇನ್ನೊಬ್ಬ ಪರೋಡಿ ನನ್ನ ಮಗ ಅವ್ನ ಬೋಡ ವಿನಯ್ ಮಿಂಡ್ರಿ, ಹೇಳ್ಕೊಳಕ್ಕೆ ರೂಢಿ ಅಂತೆ. ಎಗರ್ಸು ಒದ್ರೆ ನನ್ನ ಮಗನ ಕೆಳಬಿದ್ದು ಹೋಗ್ತಾನ ಅವನು. ಜೊತೆಗ ಅವನು ನಾಗ. ಈ 3 ಮಿಂಟ್ರಿಗಳಿಗೆ ಇವನ್ ತಲೆ ಹಾಕೋದು. ಅವ್ರ ಮಾತು ಕೇಳಿ ಅವನು ಹಾಳಾಗೋದ. ಜೈಲಲ್ಲಿ ಅನುಭವಿಸ್ತದ ಯಾರು? ಇವನ್ ತಾನೇ ಅನುಭವಿಸ್ತದ. ಹೊರಗಡೆ ಯಾರು? ಅವ್ನ ಫ್ಯಾನ್ಸು. ಎಷ್ಟು ದಿನ ಅಂತ ಜೈಲ್ ಹತ್ರ ನಿಂತ್ಕೊಂತಾರೆ? ಅವರು ಶೆಡ್ ಆದ್ರ, ಹೆಂಡತಿ ಮಕ್ಳು ಸಫರ್ ಆಗ್ತಾ ಇದಾರ. ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರು. ಏನೋ ಮೈಕಳು ಮುಂದೆ ಬಂದು ಏನಂತ, ಇವ್ರ ಅಡ್ವೊಕೇಟ್ಗಳು ಬಿಡ್ಸ್ಕೊಂಬಂದ್ರಿ. ಎಲ್ಲಿ ಬಿಡ್ಸ್ಕೊಂಬಂದ್ರು? ಆ ಟೈಮಲ್ಲಿ ಅವ್ರಿಗೆ ಪಬ್ಲಿಸಿಟಿ ಬೇಕಾಯ್ತು. ಇವನ ಹೆಸರಲ್ಲಿ ತಗೊಂಡ್ರು, ಮನೆಗೆ ಹೋಗಿ ಶೆಡ್ ಆದ್ರು. ಈಗ ಲಾಕ್ ಆಗಿರೋದು ಯಾರು? ಇವನು. ನಾನು ಧ್ವನಿ ಎತ್ತಿಲ್ಲ ಅಂದ್ರೆ 100% ಈಚೆ ಬರಕ್ಕಲ್ಲ. ಅವನು 1 ವರ್ಷ ಆದ್ರೂ ಈಚೆ ಬರಲ್ಲ. ಯಾಕೆ ಎತ್ತಾ ಇದೀನಿ ಅಂತಂದ್ರೆ, ಇವನ್ ಮುಖ ನೋಡಿಯಲ್ಲ, ದರ್ಶನ್ ಮುಖ ನೋಡಿಯಲ್ಲ, ಅವ್ನ ಹೆಂಡತಿ ಮಗ ಪ್ಲಸ್ ಆ ಫ್ಯಾನ್ಸು. ಅವನು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ ಅವನು ಎಲ್ಲೋ ಒಂದ್ ಕಡೆ. ಅದು ನಮ್ಗೆ ಬದಲಾವಣೆ ಜಗದ ನಿಯಮ. ಹೇಳನಲ್ಲ, ಶಿಕ್ಷೆ ಕೊಡೋದು ಸಂವಿಧಾನದ ತಾಕತ್ತು. ಅದೇ ರೀತಿ ಬೇಲ್ ತಗೊಂಡು ಹೊರಗಡೆ ಬರೋದು ಕೂಡ ಅವನ ಹಕ್ಕು. ಅದನ್ನು ಎತ್ತಿ ಹಿಡಿಯೋಕ್ಕೆ ಪ್ರಯತ್ನ ಬಿಡ್ತಾ ಇದ್ದೀನಿ. ಆಮೇಲೆ ದೊಡ್ಡ ಮಟ್ಟದಲ್ಲಿ ಇವನು ರಾಜಕೀಯ ಟಾರ್ಗೆಟ್ ಆಗಿದ್ದಾನೆ. ಯಾರು ಅಂತ ನಾನು ಹೇಳ್ಬೇಕಾಗಿಲ್ಲ. ಓಕೆ, ದೊಡ್ಡ ಮಟ್ಟದಲ್ಲಿ ಇವನೊಬ್ಬ ರಾಜಕೀಯ ಟಾರ್ಗೆಟ್. ಇವನ್ನ ಬಳಸ್ಕೊಂಡಂತ ಮುನ್ರತ್ನ ಇವನನ್ನೇ ಫಿಕ್ಸ್ ಮಾಡಿದ್ದು ದುರಂತ. ಓಕೆ, ಇದು ನನ್ನ ಒಪಿನಿಯನ್. ನನಗೆ ಇವನಿಂದ ಏನೂ ಆಗ್ಬೇಕಾಗಿಲ್ಲ, ದರ್ಶನಿಂದ. ಆದ್ರೂ ಅವನ ಹೆಂಡತಿ ಮಗನ ಮುಖ ನೋಡಿ ನಾನು ಹೊರಗಡೆ ತರಕ್ಕೆ ನಾವು ಪ್ರಯತ್ನ ಬೀಳ್ತೀವಿ. ನಾವು ಇವ್ರ ತರ ಡೈಲಾಗ್ ಹೊಡಿಕೋಲ್ಲ, ತಂದ್ಬಿಡ್ತೀವಿ ಅಂತ ನಾವೆಲ್ಲಿ ಡೈಲಾಗ್ ಹೇಳಕೋಲ್ಲ. ಬಟ್ ಆದರೆ ಪ್ರಯತ್ನ ಬೀಳ್ತೀವಿ. ಓಕೆ, ನಾನು ಜಗದೀಶ್ ಕುಮಾರ್, ವಾಯ್ಸ್ ಆಫ್ ಕರ್ನಾಟಕ. ನನ್ನ ಮೊಬೈಲ್ ನಂಬರ್ 9845500932. ರೌಡಿಗಳು ಪರೋಡಿಗಳು ಅವು ಇವು ಧಮ್ಕಿ ಅವೆಲ್ಲ ಅವೆಲ್ಲ ಬೇಜಾನ್ ನೋಡ್ಬಿಟ್ಟಿದೀವಿ. ರೌಡಿಗಳ ಜೊತೆ ಆಟ ಆಡೋ ಕಾಕಿ ಪಡೆಗಳನ್ನೇ ಬಗ್ಗಿಸ್ತೀನಿ ನಾನು. ರೌಡಿಗಳೇನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಮೆಸೇಜು ಸ್ವೀಟು ಸಾಫ್ಟು ಶಾರ್ಟ್ ಆಗಿರ್ಲಿ ವಾಟ್ಸಪ್ ಹಾಕಿದ್ರೆ. ಓಕೆ, ತುಂಬ ಹೆಚ್ಚಾಗಿ ತಲೆ ತಿನ್ನೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ನೋವು ನಮ್ಗೆ ಅರ್ಥ ಆಗತ್ತೆ. ಧನ್ಯವಾದಗಳು. ನಿಮ್ಮ ಜಗದೀಶ.